ಫಣೀಂದ್ರಾಚಾರ್ಯರ ಸಾಮರ್ಥ್ಯ, ಅರ್ಥ ಆಗುವಾಗೆ ಹೇಳುವ ಸಾಮರ್ಥ್ಯ ಅದು ಫಣೀಂದ್ರಾಚಾರ್ಯರದ್ದು. ಭಾವದೀಪ ಎಂಬ ಶಬ್ದ ಅದು ಬಹಳ ಸುಂದರವಾದ ಶಬ್ದ. ವಸ್ತು ಇರ್ತದೆ, ಅದು ಕಾಣಬೇಕಾದ್ರೆ ಕಣ್ಣು ಮಾತ್ರ ಇದ್ರೆ ಸಾಕಾಗುವುದಿಲ್ಲ, ಅದಕ್ಕೆ ದೀಪನೂ ಬೇಕಾಗ್ತದೆ. ಒಬ್ಬ ಟಿಪ್ಪಣಿಕಾರನ ಸಾಮರ್ಥ್ಯ ಅದು. ಆದರೆ ಮೂಲ ಗ್ರಂಥದ ಅಥವಾ ಟೀಕಾ ಗ್ರಂಥದ ಭಾವ ಏನು, ಅಭಿಪ್ರಾಯ ಏನು ನಮಗೆ ಟೀಕೆ ಆಗುವುದಿಲ್ಲ. ಮೂಲ ಓದಿದರೂ ಭಾವ ಆಗುವುದಿಲ್ಲ, ಅವರ ಅಭಿಪ್ರಾಯ ಏನು ಅಂತ ಗೊತ್ತಾಗುವುದಿಲ್ಲ. ಯಾವ ಸಂದರ್ಭದಲ್ಲಿ ಮೂಲಕಾರ ಟೀಕಾಕಾರರ ಭಾವ ನಮಗೆ ಗೊತ್ತಾಗುವುದಿಲ್ಲ, ಆ ಭಾವದ ಕಡೆಗೆ ಬೆಳಕು ಚೆಲ್ಲುವ ಗ್ರಂಥ ಅದು ಭಾವದೀಪ. ಅದರ ಆ ದೀಪ, ಭಾವದೀಪದ ದೀಪ ಫಣೀಂದ್ರಾಚಾರ್ಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಕೆಲವು ಸಲ ದೀಪ ನೋಡ್ಲಿಕ್ಕೂ ದೀಪ ಬೇಕಾಗುತ್ತೆ. ಭಾವದೀಪದ ದೀಪ ನೋಡ್ಲಿಕ್ಕೆ ಒಳ್ಳೆಯ ಪ್ರವಚನ. ಆ ಫಣೀಂದ್ರಾಚಾರ್ಯರನ್ನು ಕೂಡ ವಿಶೇಷವಾಗಿ ಶಾಸ್ತ್ರದಲ್ಲಿ ಪ್ರವೇಶವುಳ್ಳವರಾಗಿ ಇಂಥ ಒಳ್ಳೆಯ ಪ್ರವಚನ ನೀಡಿದ್ದಾರೆ. ಮತ್ತೆ ಸಾಯಂಕಾಲ ಅದರ ಮತ್ತೆ ಮುಂದುವರಿಕೆ ನಡೀತದೆ ಅಂತ ಹೇಳ್ತಾ ನಮ್ದು ಪುರಾಣ. ಸಮಸ್ತ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತ ಅಭೀಷ್ಟಪ್ರದಾಯಿನೇ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯಾತ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತ ಗುರುಭ್ಯೋ ನಮಃ. ನಾವು ನಿನ್ನೆ ನೋಡಿದ್ದೇವೆ ರಾಯರ ಪಾದೋದಕದ ಮಹಿಮೆ ಏನು ಅಂತ ಗುರುಸ್ತೋತ್ರಕಾರರು ಹೇಳಿತ್ತು. ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯಾಪಗ ಸಾಧಿತ ಅಸಂಖ್ಯ ಅನುತ್ತಮ ಪುಣ್ಯ ವಿಲಸತ್ ಪುಣ್ಯ ಪ್ರದಹ ಅಂತ ಹೇಳ್ತಾರೆ. ಅಂದ್ರೆ ರಾಯರ ಪಾದೋದಕದ ಮಹತ್ವ ಎಷ್ಟು ಅಂತಂದ್ರೆ ಗಂಗೆಯ ಲಭಿಸುವ ಪುಣ್ಯ ಎಷ್ಟು, ಅದಕ್ಕಿಂತ ಜಾಸ್ತಿ ಪುಣ್ಯ ಅಂತ ಹೇಳ್ತಾರೆ. ಗಂಗೆಯ ಪುಣ್ಯ ಎಷ್ಟು ಅಂತಂದ್ರೆ ರಾಚೂರಿ ರಾಘವೇಂದ್ರಾಚಾರ್ಯರು ಹೇಳಿದ್ರು. ಎಷ್ಟು ಪುಣ್ಯ ಅಂತಂದ್ರೆ ವತ್ಸರಸ್ಯತು ಜಾಹ್ನವಿ ಅಂತ. ಒಂದು ವರ್ಷ ಉಪವಾಸ ಮಾಡಿದ್ರೆ ಎಷ್ಟು ಪುಣ್ಯ, ಅಷ್ಟು ಪುಣ್ಯ ವತ್ಸರಸ್ಯತು ಜಾಹ್ನವಿ ಅಂತ ಹೇಳ್ತಾರೆ. ಒಂದು ವರ್ಷ ಉಪವಾಸ ಮಾಡಿದರೆ ಎಷ್ಟು ಪುಣ್ಯ, ಅಷ್ಟು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಬರ್ತದೆ ಅಂತ. ಸ್ವಲ್ಪ ಭಯಾನಕವಾದ ಶಬ್ದ ಇದು. ಯಾಕಂದ್ರೆ ಏಕಾದಶಿ ಉಪವಾಸ ಮಾಡುವವರು ಬಿಡುವ ಸಂದರ್ಭ ಇದೆ. ಸುಮ್ಮನೆ ಯಾಕೆ ಕಷ್ಟಪಡಬೇಕು, ಒಂದ್ಸಲ ಬದರಿ ಯಾತ್ರೆ ಮಾಡಿ ಒಂದು ದುಡ್ಡು ಖರ್ಚು ಮಾಡಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಒಂದು ವರ್ಷ ಉಪವಾಸ ಮಾಡಿದ ಪುಣ್ಯ ಬಂತು ಅಂದ್ರೆ 12 ಏಕಾದಶಿ ಕ್ಯಾನ್ಸಲ್, 24 ಏಕಾದಶಿಗಳೇ ಬಿಟ್ಟ ಹಾಗೆ ಆಯ್ತು ಅಂತ. ಅದರ ಅರ್ಥ ಏನು ಅಂತಂದ್ರೆ ಅರ್ಥ ಹೀಗೆ. ಅದಕ್ಕೆ ಅರ್ಥ ವತ್ಸರಸ್ಯದು ಜಾಹ್ನವಿ ಅಂದ್ರೆ ಒಂದು ವರ್ಷ ಉಪವಾಸ ಮಾಡಿದ ಪುಣ್ಯ ಅಂತಂದ್ರೆ ನೀವು ವರ್ಷಕ್ಕೆ 24 ನೀವು ಉಪವಾಸ ಮಾಡಿದ್ರೆ ಆ ಪುಣ್ಯ ನಿಮಗೆ ಪೂರ್ಣ ಬರುವುದು ಗಂಗೆಯಲ್ಲಿ ಸ್ನಾನ ಮಾಡಿದರೆ ಅಂತ ಅದಕ್ಕೆ ಅರ್ಥ ಹೊರತು ಗಂಗೆಯಲ್ಲಿ ಸ್ನಾನ ಮಾಡಿದರೆ ಮಾತ್ರ ಏಕಾದಶಿ ಬಿಟ್ರೆ ಅಲ್ಲ ಅಂತ. ಅಂದ್ರೆ ಉಪವಾಸ ಮಾಡಿಕೊಂಡು ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪೂರ್ಣವಾದ ಫಲ ಅಂತ ಅದಕ್ಕೆ ಅರ್ಥ ಹೊರತು ಏಕಾದಶಿ ಬಿಡಿ ಅಂತ ಅದಕ್ಕೆ ತಾತ್ಪರ್ಯ ಅಲ್ವೇ ಅಲ್ಲ. ಅಂದ್ರೆ ಆ ಗಂಗಾ ನದಿಯ ಮಹತ್ವ ಅಷ್ಟು, ಭಗವಂತನ ಪಾದೋದಕ ಅದು. ಈ ಗುರುಸ್ತೋತ್ರಕಾರರು ಹೇಳ್ತಾರೆ ಆ ಒಂದು ವರ್ಷ ಉಪವಾಸ ಮಾಡಿದ ಪುಣ್ಯ ಅದು ಗಂಗೆಯಲ್ಲಿ ಲಭಿಸ್ತದೆ ಅಂತ. ಯಾಕೆಂದ್ರೆ ಗಂಗೆಯ ಕಣ ಕಣಗಳಲ್ಲಿ ಭಗವಂತ ತುಂಬಿದ್ದಾನೆ. ಸಯೇವ ದ್ರವರೂಪೇಣ ಗಂಗಾಂಬಃ ನಾತ್ರ ಸಂಶಯ ಅಂತ. ಸರ್ವಗತನಾದ ಭಗವಂತ, ಜ್ಞಾನರೂಪಿಯಾದ ಭಗವಂತ ಗಂಗೆಯ ಕಣ ಕಣಗಳಲ್ಲಿ ತುಂಬಿದ್ದಾನೆ ಅಂತ. ಹಾಗಾಗಿ ಗಂಗೆಯ ಸ್ನಾನ, ಗಂಗೆಯ ಪಾನ, ಗಂಗೆಯ ಸೇವೆ ಅದು ಭಾರೀ ಪುಣ್ಯಪ್ರದ. ಗುರುಸ್ತೋತ್ರಕಾರರು ಹೇಳಿದರು ಆ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ, ಅಷ್ಟು ಪುಣ್ಯ ರಾಯರ ಪಾದೋದಕ ಸಿಂಚನದಿಂದ ನಮಗೆ ಲಭಿಸ್ತದೆ ಅಂತ. ಅದು ಹೇಗೆ ನಾವು ಸ್ವಲ್ಪ ಅನುಸಂಧಾನ ನಾವು ಮಾಡಿಕೊಳ್ಳಬೇಕಾದ ಅಂಶ ಇದೆ ಇಲ್ಲಿ. ಅದು ಹೇಗೆ? ನಾನು ನಿನ್ನೆ ಹೇಳಿದ್ದೆ, ವಾಯುದೇವರ ಸಂಘ ಹೇಗೆ ಅಂತಂದ್ರೆ ಒಂದೇ ಮಂದಾಕಿನಿ ಸತ್ಸರಿದ ಮಲಜಲಾಸೇಕ ಸಾಧಿಕ್ಯ ಸಂಗಂ ಅಂತ
ತ್ರಿವಿಕ್ರಮಣಾಚಾರ್ಯರು ವಾಯುದೇವರನ್ನು ಸ್ತೋತ್ರ ಮಾಡಿದ್ದಾರೆ, ಆಚಾರ್ಯರ ಚಿಂತನೆ ಮಾಡಿದ್ದಾರೆ. ರಾಯರ ಪಾದೋದಕ ಅದು ಅಸಂಖ್ಯ ಪುಣ್ಯ, ಸಂಘ ವಿರಸತ್ ಅಂತ ಪುಣ್ಯವನ್ನು ಕೊಡ್ತದೆ ಅಂತ. ಗಂಗೆಗಿಂತಲೂ ಅಸಂಖ್ಯ ಪಟ್ಟು ಪುಣ್ಯವನ್ನು ಪಾದೋದಕ ಕೊಡ್ತದೆ ಅಂತ. ಅದು ಹೇಗೆ ಅಂತ ನಾವು ಸ್ವಲ್ಪ ಅನುಸಂಧಾನ ಮಾಡಬೇಕು. ಅದು ಹೇಗೆ ಅಂತಂದ್ರೆ ಅಲ್ಲಿ ಶಬ್ದ ಹಾಗೆ ಹೇಳ್ತಾರೆ ನೋಡಿ, ಯತ್ ಪಾದೋದಕ ಸಂಚಯ ಅಂತ. ಪಾದ ಉದಕ ಸಂಚಯ ಅಂತ ಅಂದ್ರೆ ಪಾದಕ್ಕೆ ಹಾಕಿದ ನೀರಿನ ಸಾಮರ್ಥ್ಯ ಅಷ್ಟು ಅಂತ. ಅದೇನು ಪಾದದ ಅಷ್ಟು ಮಹತ್ವ ಏನದು? ಪಾದ ಶಬ್ದಕ್ಕೆ ಪಾದ ಅಂತ ಹೆಸರು ಬಂತು. ಪ್ರಪದ ಅಂದ್ರೆ ಪಾದದ ಅಗ್ರಕ್ಕೆ. ಈ ಐತರೇಯ ಉಪನಿಷತ್ತು ಹೇಳುತ್ತೆ ಪಾದಕ್ಕೆ ಪಾದ ಅಂತ ಯಾಕೆ ಹೆಸರು, ಪ್ರಪದ ಅಂತ ಯಾಕೆ ಹೆಸರು ಅಂತ ಒಂದೊಂದು ಶಬ್ದವನ್ನು ಭಗವಂತನಲ್ಲಿ ನಿರ್ವಚನೆ ಮಾಡಿ ಸಮನ್ವಯ ಮಾಡಿ ತೋರಿಸ್ತದೆ ಉಪನಿಷತ್ತು. ಆಗ ಉಪನಿಷತ್ತು ಹೇಳಿತು ಪ್ರಪದ ಅಂತ ಹೆಸರು ಯಾಕೆಂತಂದ್ರೆ ಭಗವಂತ ಈ ಶರೀರವನ್ನು, ಬ್ರಹ್ಮದೇವರ ಶರೀರ ಅಥವಾ ನಮ್ಮ ಪಿಂಡಾಂಡವನ್ನು ಸೃಷ್ಟಿ ಮಾಡಿ ಇದರ ಒಳಗೆ ತತ್ಸೃಷ್ಟ ತದೇವ ಅನುಪ್ರಾವಿಶತ್, ಇದರ ಒಳಗೆ ಪ್ರವೇಶ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನಂತೆ ಭಗವಂತ. ಹೇಗೆ ಪ್ರವೇಶ ಮಾಡ್ತಾನೆ ದೇವರು? ಉಪನಿಷತ್ತು ಹೇಳಿತು ದೇವರು ಪಾದದ ತುದಿಯ ಮೂಲಕ ಭಗವಂತ ಪ್ರವೇಶ ಮಾಡ್ತಾನೆ ಅಂತ. ನೋಡಿ, ಆಲೋಚನೆ ಮಾಡಿ ನೀವು. ನಾವು ಯಾವುದನ್ನು ನಿಕೃಷ್ಟ ಅಂತ ಹೇಳ್ತೇವೆ, ಭಗವಂತ ಅದನ್ನು ಎಷ್ಟು ಶ್ರೇಷ್ಠ ಮಾಡ್ತಾನೆ ಅಂತ. ಪಾದ ಅಂದ್ರೆ ಕನಿಷ್ಠ ನೋಡಿ, ಕೈಯಲ್ಲಿ ಮುಟ್ಟಿದ್ರೆ ನಮಗೆ ತೊಂದರೆ ಇಲ್ಲ, ಕಾಲು ಎಲ್ಲಿ ಆದರೂ ತಾಗಿದರೆ ನೋಡಿ ಅವನು ಕಾಲಲ್ಲಿ ತುಳಿದ ಅಂತ ನಾವು ಹೇಳ್ತೇವೆ. ಅಂದ್ರೆ ನಿಕೃಷ್ಟವಾದ ಅವಯವ ಪಾದ. ಆದರೆ ನಿಕೃಷ್ಟವಾದ ಅವಯವ ಎಷ್ಟು ಉತ್ಕೃಷ್ಟ ಮಾಡ್ತಾನೆ ಭಗವಂತ ಅಂತಂದ್ರೆ ಅದರ ಒಳಗೆ ಪ್ರವೇಶ ಮಾಡ್ತಾನಂತೆ ಭಗವಂತ. ಪ್ರಪದಾಭ್ಯಾಂ ಪ್ರಾಪದ್ಯತ ಅತಃ ಪ್ರಪದ ಮಿಥ್ಯಾಚಕ್ಷತೆ, ಪ್ರಪದ ಮಿಥ್ಯಾಚಕ್ಷತೆ ಐತರೇಯ ಉಪನಿಷತ್ತು ಹೇಳುತ್ತೆ. ಪಾದದ ತುದಿಗೆ ಪ್ರಪದ ಅಂತ ಯಾಕೆ ಹೆಸರು ಅಂತಂದ್ರೆ ಆ ಪ್ರಪದದ ಮೂಲಕ ಭಗವಂತ ಈ ಶರೀರವನ್ನು ಪ್ರವೇಶ ಮಾಡ್ತಾನೆ. ಅದಕ್ಕೆ ದೇವರಿಗೆ ಪ್ರಪದ ಅಂತ ಹೆಸರಂತೆ. ಪಾದಾಗ್ರಂ ಪ್ರಪದಂ ಅಲ್ಲ, ಭಗವಂತನಿಗೆ ಪ್ರಪದ ಅಂತ ಹೆಸರು. ಯಾಕೆಂತಂದ್ರೆ ಈ ಪ್ರಪದದ ಮೂಲಕ ಭಗವಂತ ಇಲ್ಲಿ ಪ್ರವೇಶ ಮಾಡಿದ್ದಾನೆ, ಅದಕ್ಕೆ ದೇವರಿಗೆ ಪ್ರಪದ. ಪಾದದ ಅಗ್ರಭಾಗದಲ್ಲಿ ದೇವರು ಈ ಶರೀರದ ಒಳಗೆ ಪ್ರವೇಶ ಮಾಡಿದ್ದರಿಂದ ದೇವರಿಗೆ ಪ್ರಪದ ಅಂತ. ಅಂದ್ರೆ ದೇವರಿಗೇನ್ರಿ ಮಹತ್ವ? ಈ ಪಾದದ ಒಳಗೆ ಪ್ರವೇಶ ಮಾಡಿದರೆ ನಮಗೆ ಮಹತ್ವ ಹೊರತು ದೇವರಿಗೇನು ಮಹತ್ವ ಬಂತು? ಏನು ಮಹತ್ವ ಬಂತು ಅಂತಂದ್ರೆ ಈ ನಿಕೃಷ್ಟವಾದ ಅವಯವವನ್ನು ಅಷ್ಟು ಉತ್ಕೃಷ್ಟವಾದ ಅವಯವವನ್ನಾಗಿ ಮಾಡಿದ ನೋಡಿ, ಇದು ದೇವರ ಮಹತ್ವ ಅಂತ ಉಪನಿಷತ್ತು ನಮಗೆ ವಿವರಣೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ನಾವು ಚಿಂತನೆ ಮಾಡಬೇಕಾದ ಅಂಶ ಇಷ್ಟು. ದೊಡ್ಡವರ ಪಾದ ಅದನ್ನು ನಾವು ಭಾರೀ ಪೂಜೆ ಮಾಡ್ತೇವೆ. ಯಾಕೆ ಪೂಜೆ ಮಾಡ್ತೇವೆ ಅಂತಂದ್ರೆ ಅದು ಪಾದ ಅಂತ ಅಷ್ಟೇ ಅಲ್ಲ, ಅದರ ಒಳಗೆ ಪ್ರಪದನಾಮಕನಾದ ಭಗವಂತನ ಅಸ್ತಿತ್ವವನ್ನು ನಾವು ಚಿಂತನೆ ಮಾಡಬೇಕು. ಆವಾಗ ಅದಕ್ಕೆ ಮಹತ್ವ ಬರುವಂತಹದ್ದು. ವಿಪ್ರರ ಪಾದ ಪ್ರಕ್ಷಾಳನೆ ಮಾಡ್ತಾರೆ, ಸ್ವಾಮಿಗಳವರ ಪಾದ ಪ್ರಕ್ಷಾಳನೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಸುಮ್ಮನೆ ಮಾಡುವುದಲ್ಲ, ಆ ಪಾದದಲ್ಲಿ ಭಗವಂತನ ವಿಭೂತಿ ರೂಪ ಇದೆ ಅನ್ನುವ ಅನುಸಂಧಾನ ಇಟ್ಟುಕೊಂಡು ಅದಕ್ಕೆ ಪದ ಪ್ರಕ್ಷಾಳನೆ ಮಾಡುವಂತಹದ್ದು. ಸಾಮಾನ್ಯ ಬ್ರಾಹ್ಮಣ, ಸಾಮಾನ್ಯ ಯತಿಗಳ ಪಾದದಲ್ಲಿಯೇ ಇಷ್ಟು ಭಗವಂತನ ಅನುಸಂಧಾನ ಇದ್ದದಕ್ಕೆ ಪಾದ ಪ್ರಕ್ಷಾಳನೆ ನಾವು ಬೆಳಗಿನಿಂದ ರಾತ್ರಿ ತನಕ ಮಾಡ್ತೇವೆ ಅಂತಂದ್ರೆ ರಾಯರ ಪಾದದಲ್ಲಿ ಭಗವಂತನ ಸನ್ನಿಧಾನ ಎಷ್ಟಿರ್ಲಿಕ್ಕಿಲ್ಲ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಹಾಗಾಗಿ ಭಗವಂತನ ವಿಶೇಷವಾದ ವಿಭೂತಿ ರೂಪ ರಾಯರ ಪಾದದಲ್ಲಿದೆ. ಪಾದ ನಿಕೃಷ್ಟ ಆಗಿದ್ರೂ ಅದನ್ನು ಉತ್ಕೃಷ್ಟವನ್ನಾಗಿ ಮಾಡಿದ್ದಾನೆ ಭಗವಂತ. ಹಾಗಾಗಿ ಆ ಪ್ರಪದ ಅಥವಾ ಪಾದ, ಆ ಪಾದದಲ್ಲಿ ಭಗವಂತನ ಸನ್ನಿಧಾನ. ಭಗವಂತನ ಸನ್ನಿಧಾನ ಇದೆ ಅಂತಂದ್ರೆ ವಾಯುದೇವರ ಸನ್ನಿಧಾನ ಅಲ್ಲಿ ಇರಲೇಬೇಕಲ್ಲಿ. ಹಾಗಾಗಿ ಭಗವಂತನ ಸನ್ನಿಧಾನ ಇದೆ, ವಾಯುದೇವರ ಸನ್ನಿಧಾನ ಇದೆ ಅಲ್ಲಿ. ಹಾಗಾಗಿ ಯತ್ ಪಾದೋದಕ ಸಂಚಯ. ಪಾದ ಅಂದ್ರೆ ಭಗವಂತ ಈ ಶರೀರವನ್ನು ಹೊಂದಿದ್ದಾನೆ, ವಾಯುದೇವರು ಈ ಶರೀರದ ಒಳಗೆ ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ರಾಯರ ಪಾದದಲ್ಲಿ ಹರಿವಾಯುಗಳ ವಿಶೇಷವಾದ ಸನ್ನಿಧಾನ ಅಲ್ಲಿ ಇರುವುದರಿಂದ ಅಲ್ಲಿರತಕ್ಕಂತಹ ಪಾದೋದಕ ಅದು ಏನು ಸಾಮಾನ್ಯವಾದ ಪಾದೋದಕ ಅಲ್ಲ, ಹರಿಪಾದೋದಕನೇ ಅದು ವಾಯುದೇವರ ಪಾದೋದಕನೇ ಅದು. ಹಾಗಾಗಿ ರಾಯರ ಪಾದೋದಕ ಅದಕ್ಕೆ ಅಷ್ಟು ಮಹತ್ವ ಬಂತು. ಎಷ್ಟು ಮಹತ್ವ ಬಂತು? ಗಂಗಾ ನದಿಯ ಸಂಪರ್ಕದಿಂದ ಬರುವ ಪುಣ್ಯಕ್ಕಿಂತಲೂ ಅಸಂಖ್ಯ ಪುಣ್ಯ ಅಂತ ಹೇಳ್ತಾರೆ. ಗಂಗಾ ನದಿಯ ಅವಗಾಹನೆಯಿಂದ ಬರುವ ಪುಣ್ಯಕ್ಕಿಂತ ಅಸಂಖ್ಯ ಲೆಕ್ಕ ಮಾಡಲಿಕ್ಕಾಗದಿದ್ದಷ್ಟು ಪುಣ್ಯ ಅದು ಕೊಡ್ತದೆ ಅಂತಂದ್ರೆ ರಾಯರ ಆ ಪಾದದಲ್ಲಿ ವಿಶೇಷವಾಗಿ ಹರಿವಾಯುಗಳ ಸನ್ನಿಧಾನ. ಹಾಗಾಗಿ ಅದು ಪಾದೋದಕ ಅಂತಂದ್ರೆ
ಬರೀ ರಾಯರ ಪಾದೋದಕ ಅಷ್ಟೇ ಅಲ್ಲ, ಅಲ್ಲಿ ತುಂಬಿರತಕ್ಕಂತಹ ದೊಡ್ಡ ಶಕ್ತಿಗಳ ಸರ್ವೋತ್ತಮ ಜೀವೋತ್ತಮರ ಅದು ಪಾದೋದಕ ಅದು. ಆದ್ದರಿಂದ ಗಂಗೆಯನ್ನು ಪುಣ್ಯ ಒಂದು ತಕ್ಕಡಿಯಲ್ಲಿ ಇಟ್ಟರೆ, ಇನ್ನೊಂದು ತಕ್ಕಡಿಯಲ್ಲಿ ರಾಯರ ಪಾದೋದಕವನ್ನು ಇಟ್ಟರೆ ಅದು ಯಾಕೆ ಅಷ್ಟು ಮಿಗಿಲಾಗುತ್ತೆ ಅಂತಂದ್ರೆ ಇಂತಹ ವಿಶೇಷ ಸನ್ನಿಧಾನ ಇದ್ದದ್ದಕ್ಕೆ ಅಂತ ನಾವು ಅನುಸಂಧಾನ ಮಾಡಬೇಕಾದ್ದು. ಯತ್ಪಾದ ಉದಕ ಸಂಚಯ ಅಂತ. ಆ ನೀರಿಗೆ ಬೇರೆ ಬೇರೆ ಹೆಸರಿದೆ. ಅದನ್ನೇ ನಮ್ಮ ರಾಜಕೀಯ ಆಚಾರ್ಯ ಬಹಳ ವಿಶ್ಲೇಷಣೆ ಮಾಡಿದರು. ನೀರಿಗೆ ಏನೆಲ್ಲ ಹೆಸರಿದೆ ಅಂತಂದ್ರೆ ಇಲ್ಲಿ ಉದಕ ಅಂತ ಹೆಸರಿಟ್ಟಿದ್ದಾರೆ, ಯತ್ಪಾದೋದಕ ಅಂತ. ಆಪಹ ಆ ಪಾಲನಾಥ ಆಪಹ ಅಂತ ಆಚಾರ್ಯರು ಅದನ್ನು ಬೇರೆ ಕಡೆ ಹೇಳಿದ್ದಾರೆ. ಆಪಹ ಆಪಗ ಅಂತ ಇಲ್ಲೇ ಬರುತ್ತೆ, ಉದಕ ಅಂತ ಇಲ್ಲಿ ಕರೀತಾರೆ. ಈ ಉದಕ ಎಂಬ ಶಬ್ದ ಬಹಳ ಅಪೂರ್ವವಾದ ಶಬ್ದ. ಉದ ಅಂದ್ರೂ ನೀರು, ಕಾ ಅಂದ್ರೂ ನೀರು, ಉದಕ ಅಂದ್ರೂ ನೀರು, ಎಲ್ಲವೂ ನೀರನ್ನೇ ಹೇಳುವಂತಹ ಶಬ್ದ. ನೀರಿಗೆ ಉದಕ ಅಂತ ಹೆಸರು. ಯಾಕೆಂತಂದ್ರೆ ಅದು ಭಾರೀ ಖುಷಿ ಕೊಡುವಂತಹ ಪದಾರ್ಥ ಅದು ನೀರು. ಬೇರೆ ಯಾವುದರಿಂದಲೂ ನಮಗೆ ತೃಪ್ತಿ ಆಗುವುದಿಲ್ಲ. ತೃಪ್ತಿ ಆಗುವುದು ಯಾವುದರಿಂದ ಅಂದ್ರೆ ನೀರಿನಿಂದ ತೃಪ್ತಿ ಆಗುವಂತಹದ್ದು. ನೀವು ನೋಡಿ, ಪಂಚಭಕ್ಷ ಪರಮಾನ್ನ ಹಾಕಿ ಮೊದಲೇ ಹೇಳಿ ನೀರು ಕೊಡಿಲಿಕ್ಕಿಲ್ಲ, ನೀರು ಕೊಡ್ಲಿಕ್ಕಿಲ್ಲ ಅಂತ. ಕೈ ತೊಳಿಲಿಕ್ಕೆ ಉಂಟು, ಅದು ಬೇರೆ ಬಿಡಿ. ಮಧ್ಯದಲ್ಲಿ ನೀರು ವಿಚಾರಿಸ್ಲಿಕ್ಕಿಲ್ಲ ಅಂತೇಳಿ ಊಟ ಮಾಡುವಾಗಲೇ ಜಾಗೃತೆ ಮಾಡ್ತಾನೆ, ಅದು ಇಷ್ಟೇ ತಿಂತಾನೆ. ಯಾಕೆಂತಂದ್ರೆ ನೀರಿಲ್ಲದೆ ಊಟ ಮಾಡ್ಲಿಕ್ಕಾಗುವುದಿಲ್ಲ. ಪಂಚಭಕ್ಷ ಪರಮಾನ್ನಕ್ಕಿಂತ ನೀರೇ ನಮಗೆ ಮಿಗಿಲಾಗಿರ್ತಕ್ಕಂಥದ್ದು. ನೀರಿಲ್ಲದೆ ನಮ್ಮ ಜೀವನನೇ ಇಲ್ಲ. ಯಾಕೆಂದ್ರೆ ನೀರಿಗಿರುವ ರುಚಿ ಬೇರೆ ಯಾವುದರಲ್ಲಿಯೂ ಇಲ್ಲ. ನೀರು ಎಷ್ಟು ಬೇಕಾದರೂ ಕುಡಿಬಹುದು, ಉಳಿದದ್ದನ್ನು ಹಾಲು ಇದೆಲ್ಲ ತುಂಬಾ ಕುಡಿಲಿಕ್ಕಾಗುವುದಿಲ್ಲ. ನೀರು ಸಮೃದ್ಧವಾಗಿ ಕುಡಿಲಿಕ್ಕಾಗುತ್ತೆ. ಯಾಕೆ ನೀರಿನಲ್ಲಿ ಸುಖ ಇದೆ. ಉದಕ ಅಂದ್ರೆ ಉತ್ಕೃಷ್ಟವಾದ ದೋಷರಹಿತವಾದ ಸುಖವನ್ನು ಅದು ಕೊಡುವುದರಿಂದ ಅದಕ್ಕೆ ಉದಕ ಅಂತ ಹೆಸರು. ಹಾಗಾಗಿ ತೃಪ್ತಿಪ್ರದವಾದ ಪದಾರ್ಥ ಅದು ಜಲ ಅಂತ. ಅದಕ್ಕಿಂತ ಚೆನ್ನಾಗಿ ಏನಿದೆ ಅಂತಂದ್ರೆ ಉದಕ ಅಂದ್ರೆ ಅದರಲ್ಲಿ ವಾಯುದೇವರು ಇರ್ತಾರಂತೆ ಆ ನೀರಿನಲ್ಲಿ. ಈ ಜೀವನ ಕೊಡುವಂತಹದ್ದು ವಾಯುದೇವರ ವ್ಯಾಪಾರ. ಅದು ವಾಯುದೇವರು ಶ್ವಾಸೋಚ್ಛ್ವಾಸ ಮಾಡಿಸಿ ಅದರಲ್ಲಿ ಹಂಸಮಂತ್ರ ಜಪ ಮಾಡಿಸಿ ನಮಗೆ ಪುಣ್ಯವನ್ನು ಕೊಡ್ತಾರೆ. ಹಾಗಾಗಿ ನೀರಿಗೆ ಕಾ ಅಂತ ಹೆಸರು. ಯಾಕಂದ್ರೆ ವಾಯುದೇವರು ಅದರಲ್ಲಿ ವಿಶೇಷವಾಗಿ ಇರ್ತಾರೆ. ನಿಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ಹಾಗೆ ಹೇಳ್ತಾರೆ ನೋಡಿ, ಸೈನ್ಸ್ನವರು H2O ಅಂತಲೇ ಹೇಳೋದು. 2 H 1 O ಇದೆ ಅಂತ. ಅಂದ್ರೆ ಅಲ್ಲಿ ಜಡವಾಯು ಅಲ್ಲ, ಚೇತನ ವಾಯುವಿನ ಸನ್ನಿಧಾನ ಅದರಲ್ಲಿದೆ. ಉತ್ಕೃಷ್ಟವಾದ ಆ ಅಂದ್ರೆ ಉತ್ಕೃಷ್ಟವಾದ, ಆ ಅಂದ್ರೆ ದೋಷರಹಿತರಾದ, ಕ ವಾಯುದೇವರು ಅದರಲ್ಲಿ ಕೂತಿದ್ದಾರೆ. ಅದಕ್ಕೆ ಉದಕ ಅಂತ ಹೆಸರು. ಇನ್ನೂ ಮೇಲಕ್ಕೆ ಹೋದರೆ ಏಕೋ ನೈಕಃ ಸವಾಹ ಕಹ ಕಿಂ. ಕಹ ಅಂದ್ರೆ ಭಗವಂತ ಉತ್ಕೃಷ್ಟನಾದ, ಸಮಸ್ತ ಗುಣಪೂರ್ಣನಾದ, ದೋಷ ವಿದೂರನಾದ. ಉದ ಕ ಭಗವಂತ ಆ ನೀರಿನಲ್ಲಿ ತುಂಬಿದ್ದಾನೆ. ಹಾಗಾಗಿ ಅದಕ್ಕೆ ಉದಕ ಅಂತ. ನಿಜವಾಗಿ ರಾಯರ ಪಾದೋದಕ ಅದು ಯಾಕಷ್ಟು ಮಿಗಿಲಾಯಿತು ಅಂತಂದ್ರೆ ದೋಷರಹಿತರಾದ ಹರಿವಾಯುಗಳು ಅದರಲ್ಲಿ ತುಂಬಿದ್ರಿಂದ ಆ ಪಾದೋದಕ ಗಂಗಾ ನದಿಯ ನೀರಿಗಿಂತಲೂ ಮಿಗಿಲಾಗಿರತಕ್ಕಂತಹ ಪುಣ್ಯವನ್ನು ಕೊಡುವಂತಹದ್ದು ಆಗಿದೆ. ಆ ದೃಷ್ಟಿಯಲ್ಲಿ ರಾಯರ ಪಾದೋದಕ ನಾವು ಮನೆಯಲ್ಲಿ ಇಟ್ಟುಕೊಂಡು ನಾವು ಅದನ್ನು ಸೇವನೆ ಮಾಡಬೇಕು ಅಂತ ಗುರುಸ್ತೋತ್ರಕಾರರು ಅದರ ವಿಶ್ಲೇಷಣೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಯತ್ಪಾದೋದಕ ಸಂಚಯ ಅಂತ. ಅದು ವಿಲಸತ್ ಪ್ರಖ್ಯಾತ ಪುಣ್ಯಾವಹ, ಅದನ್ನು ನಾವು ನಿನ್ನೆ ನೋಡಿದ್ದೇವೆ ಅಂತ. ಅದರ ನಂತರ ಮುಂದೆ ಬರುವಂತಹದ್ದು ದುಸ್ತಾಪತ್ರಯ ನಾಶನಾಹ ಭುವಿ ಮಹಾ ವಂದ್ಯಾಸು ಪುತ್ರ ಪ್ರದಾಹ ವ್ಯಂಗ ಸ್ವಂಗ ಸಮೃದ್ಧಿದಾಹ ಅಂತ. ನೀರಿನ ಸ್ವಭಾವ ಏನು ಅಂದ್ರೆ ತಣ್ಣಗೆ ಮಾಡುವುದು ನೀರಿನ ಸ್ವಭಾವ. ಏನಾದ್ರೂ ಬಿಸಿಯಾಗಿದ್ರೆ ತಣ್ಣಗಾಗಬೇಕಾದ್ರೆ ನೀರು ಬೇಕು. ಬಿಸಿಲಿನಿಂದ ಹೊರಗೆ ಬರ್ತಾನೆ, ಹೊರಗಿಂದ ಬಂದವನಿಗೆ ಒಂದಿಷ್ಟು ನೀರು ಕೊಟ್ಟರೆ ಸರಿ, ಖುಷಿ ಆಗುತ್ತೆ. ಅದು ಮೊದಲನ ಕಾಲದಲ್ಲಿ ಇತ್ತು, ಸಂಪ್ರದಾಯ ಇತ್ತು. ಮನೆಗೆ ಯಾರಾದರೂ ಬಂದ್ರೆ ಬೆಲ್ಲ ನೀರು ಕೊಡುವ ಸಂಪ್ರದಾಯ. ಇವತ್ತು ನಾವು ಮಾತಾಡಿಸ್ಲಿಕ್ಕೆ ಹೋಗುವುದಿಲ್ಲ, ಯಾಕೆ ಬೆಲ್ಲ ನೀರಿನ ಸಂಪ್ರದಾಯ ಹೋಗಿಬಿಟ್ಟಿದೆ. ಬೆಲ್ಲ ನೀರು ಕೊಟ್ಟರೆ ತಲೆಗೆ ಹಾಕಿಬಿಡ್ತಾರೆ, ಬೇರೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಮನೆ ಬಾಗಿಲು ಹಾಕಿಯೇ ಮಾತಾಡಿಸುವ ಕ್ರಮ ನಮ್ಮಲ್ಲಿ ಬೆಳೆದು ಬಂತು. ಹಿಂದೆ ಹೊರಗೆ ಬಿಸಿಲಿನಿಂದ ಬಂದವನಿಗೆ ನೀರು ಕೊಡಬೇಕಾದ್ದು ಅದು ಬಹಳ ಮುಖ್ಯ. ನೀರು ಕುಡಿದ್ರೆ, ನೀರಲ್ಲಿ ಸ್ನಾನ ಮಾಡಿದರೆ ತಾಪ ಪರಿಹಾರ ಆಗುತ್ತೆ. ಗುರುಸ್ತೋತ್ರಕಾರರು ಹೇಳಿದರು, ಎಲ್ಲ ತಾಪವನ್ನು ನೀರಿನಿಂದ ನೀವು ಮಾಡಬಹುದು, ಆದರೆ ಇನ್ನೂ ತಾಪ ಇದೆ, ತಾಪತ್ರಯ ಇದೆ. ನಮ್ಮ ಭಾಷೆಯಲ್ಲಿ ಹೇಳ್ತೇವೆ ನೋಡಿ, ಭಾರೀ ತಾಪತ್ರಯ ಅಂತ. ತಾಪತ್ರಯ ಅಂದಮೇಲೆ ಭಾರಿ ಅಂತದು ತಾಪತ್ರಯ. ಅದು 3 ರೀತಿಯಾದ ತಾಪ ಇದೆ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತ 3 ರೀತಿಯಾದ ದುಸ್ತಾಪತ್ರಯ, ಕೆಟ್ಟ ತಾಪತ್ರಯಗಳು ಇವೆ. ಈ ತಾಪಗಳು ಪರಿಹಾರ ಆಗಬೇಕಾದ್ರೆ
ರಾಯರ ಪಾದೋದಕ ನಮಗೆ ಬೇಕು. ಲೌಕಿಕ ತಾಪ ಪರಿಹಾರ ಆಗಬೇಕಾದ್ರೆ ಲೌಕಿಕ ನೀರು. ಈ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅಂತ ಕೆಲವು ದೇವರಿಂದ ಬರುವಂತಹ ತಾಪಗಳು, ಕೆಲವು ಈ ಭೂತಗಳಿಂದ ಪರಿಸರದಿಂದ ಬರುವ ತಾಪಗಳು, ಕೆಲವು ಆತ್ಮ ಈ ಶರೀರದಿಂದ ಬರತಕ್ಕಂತಹ ತಾಪಗಳು. 3 ರೀತಿಯಾದ ತಾಪಗಳಿರ್ತವೆ. ಶರೀರದಿಂದ ಬರುವ ತಾಪ ನಾವು ಪ್ರತಿನಿತ್ಯ ಅನುಭವಿಸ್ತೇವೆ. ರೋಗ ರುಜಿನಗಳಿಂದ ಬರುವಂತಹದ್ದು ತಾಪಗಳು. ಭೌತಿಕ ಅಂದರೆ ಹೊರಗಿನ ವಾತಾವರಣದಿಂದ ಭಾರೀ ಬಿಸಿಲು, ತಾಪ ಜಾಸ್ತಿ ಆಯಿತು. ಗಾಳಿ ಇಲ್ಲ, ತಾಪ ಬಂತು. ತುಂಬಾ ಚಳಿ ಆಯಿತು, ಆಗಲೂ ತಾಪನೆ. ಹೀಗೆ ಹೊರಗಿನ ಭೌತಿಕ ವಸ್ತುವಿನಿಂದ ಬರತಕ್ಕ ತಾಪ. ತುಂಬಾ ಅತಿವೃಷ್ಟಿ ಆಯಿತು, ಅನಾವೃಷ್ಟಿ ಆಯಿತು, ಇದೆಲ್ಲ ಭೌತಿಕ ತಾಪಗಳೆಲ್ಲ. ಆದಿ ದೈವಿಕ ಅಂದ್ರೆ ದೇವರು ಪ್ರಕುಪಿತರಾದಾಗ ಬರತಕ್ಕಂತಹ, ದೇವರ ಕೋಪದಿಂದ ಬರತಕ್ಕಂತಹ ತಾಪಗಳು. ನಾವು ದೇವರನ್ನು ಕೆಲವು ಸಲ ಇಗ್ನೋರ್ ಮಾಡಿಬಿಡ್ತೇವೆ. ದೇವರ ಬೀದಿಯಲ್ಲೇ ಬರ್ತೇವೆ, ದೇವರಿಗೆ ಕೈ ಮುಗಿಯುವುದಿಲ್ಲ. ಪತಿ ದೇವಹೇಳನಾಥ ಅಂತ ಹೇಳ್ತಾರೆ. ದೇವರನ್ನು ಅವಹೇಳನೆ ಮಾಡಿದರೆ ದೊಡ್ಡ ಪಾಪ ಅಂತ ಹೇಳ್ತಾರೆ. ಇದು ಗೊತ್ತಿಲ್ಲದೆ ನಾವು ಮಾಡತಕ್ಕ ತಾಪ. ದಿಲೀಪರಾಜನ ಕತೆ ಹೇಳ್ತಾರೆ ನೋಡಿ. ನಂದಿನಿ ಪಕ್ಕದಲ್ಲಿದ್ರೂ ಉಪೇಕ್ಷೆ ಮಾಡಿ ಹೋದ್ದಕ್ಕೆ ಮಕ್ಕಳೇ ಆಗಲಿಲ್ಲ, ಸಂತತಿಯೇ ಕೊರತೆ ಆಯಿತು ಅಂತ. ಇಂಥದ್ದೆಲ್ಲ ಇರ್ತದೆ, ನಮ್ಗೆ ಗೊತ್ತಿಲ್ಲದೆ ನಾವು ಮಾಡತಕ್ಕಂತಹ ತಾಪಗಳು ದೈವಿಕ ತಾಪಗಳು ಅಂತ. ದೈವಿಕ ತಾಪ ಇರಬಹುದು, ಅಥವಾ ಭೌತಿಕವಾದ ತಾಪ ಇರಬಹುದು, ಶರೀರದಿಂದ ಬರುವ ತಾಪಗಳಿರಬಹುದು, ಕೆಟ್ಟ ತಾಪಗಳು, ತಾಪತ್ರಯಗಳು. ಇಂತಹ ತಾಪತ್ರಯವನ್ನು ಪರಿಹಾರ ಮಾಡುವ ಶಕ್ತಿ ಈ ಹೊರಗಿನ ನೀರಿಗಿಲ್ಲ. ಆ ಶಕ್ತಿ ಇರುವುದು ಯಾವುದಕ್ಕೆ ಅಂತಂದ್ರೆ ರಾಯರ ಪಾದೋದಕಕ್ಕೆ ಅಂತ ಹೇಳ್ತಾರೆ. ರಾಯರ ಪಾದೋದಕವನ್ನು ನಾವು ಧಾರಣೆ ಮಾಡಿದರೆ 3 ರೀತಿಯಾದ ತಾಪಗಳು ಪರಿಹಾರ ಆಗುತ್ತೆ. ಶರೀರದಿಂದ ಬರುವ ತಾಪ, ಅಥವಾ ದೇವತೆಗಳು ಕುಪಿತರಾದರೆ ರಾಯರು ಹೋಗಿ ದೇವರಿಗೆ ಹೇಳ್ತಾರೆ, ವಾಯುದೇವರ ಮೂಲಕ ಭಗವಂತನಿಗೆ ಹೇಳ್ತಾರೆ, ದೀನಂ ಧೂನಂ ಅನಾಥಂ ಅಂತ ರಾಯರು ವಾಯುದೇವರಿಗೆ ಹೇಳ್ತಾರೆ. ವಾಯುದೇವರು ಭಗವಂತನಿಗೆ ಹೇಳ್ತಾರೆ, ನೋಡಿ ಈ ಪೇಷಂಟ್ ಇಲ್ಲಿ ಬಂದಿದೆ, ಏನಾದ್ರೂ ಸ್ವಲ್ಪ ರಿಪೇರಿ ಮಾಡಿ ಅಂತ ರಾಯರು ವಾಯುದೇವರ ಮೂಲಕ ಹೇಳಿದ್ರೆ ಭಗವಂತ ಕೇಳಿ ದುಸ್ತಾಪತ್ರಯ ನಾಶನ, 3 ರೀತಿಯಾದ ತಾಪಗಳನ್ನು ನಾಶ ಮಾಡ್ತಾರೆ. ಭುವಿ ಮಹಾ ವಂದ್ಯಾ ಸುಪುತ್ರ ಪ್ರದಹ, ಇದು ವ್ಯಾಹತವಾದ ಶಬ್ದ. ಇದು ವಂದ್ಯೆ ಅಂತ ಹೇಳೋದು, ಪುತ್ರ ಪ್ರದಹ ಅಂತ ಹೇಳೋದು. ಇದೆಂತದ್ರಿ? ವಂದ್ಯ ಅಂದ್ರೆ ಬಂಜೆ, ಮಕ್ಕಳು ಇಲ್ಲದಿದ್ದವಳು, ಮಕ್ಕಳಾಗದಿದ್ದವಳು. ಸುಪುತ್ರ ಪ್ರದಹ ಅಂದ್ರೆ ರಾಯರು ಸಂತತಿಯನ್ನು ಕೊಡ್ತಾರೆ ಅಂತ. ಅಂದ್ರೆ ಲೋಕದ ದೃಷ್ಟಿಯಲ್ಲಿ ಮಕ್ಕಳೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥವರು ಕೂಡ ರಾಯರ ಅನುಗ್ರಹ ಅಲ್ಲ, ರಾಯರ ಪಾದೋದಕವನ್ನು ಶಿರಸ್ಸಲ್ಲಿ ಧಾರಣೆ ಮಾಡಿದರೆ ಸಾಕು, ರಾಯರ ಪಾದೋದಕವನ್ನು ಸೇವನೆ ಮಾಡಿದರೆ ಸಾಕು. ವಂದ್ಯಾ ಸುಪುತ್ರ ಪ್ರದಹ, ಬಂಜೆಯೂ ಕೂಡ ಮಕ್ಕಳನ್ನು ಪಡೀತಾರೆ ಅಂತ ಈ ರಾಯರ ಸ್ತೋತ್ರ ನಮಗೆ ಹೇಳ್ತದೆ. ಆ ರಾಯರಿಗೆ ಎಷ್ಟು ಸಾಮರ್ಥ್ಯ, ರಾಯರ ಒಳಗಿದ್ದ ಹರಿವಾಯುಗಳ ಅನುಗ್ರಹ ಅದು ಎಷ್ಟಿದೆ ಅಂತಂದ್ರೆ ಅವರ ಪಾದೋದಕದಿಂದಲೇ ಇಂತಹ ಅನುಗ್ರಹ ಆಗುತ್ತೆ ಅಂತ. ಇದೆಂತದು ವಂದ್ಯಾ ಸುಪುತ್ರ ಅಂತಂದ್ರೆ? ವಂದ್ಯ ಅಂದ್ರೆ ನೀವು ಡಾಕ್ಟರ್ ಹತ್ರ ಹೋಗಿ ಕೇಳಿದಿರಿ, ಡಾಕ್ಟರ್ ಬರ್ಕೊಟ್ಟಿದ್ದಾರೆ ಇವಳಿಗೆ ಮಕ್ಕಳಾಗುವುದಿಲ್ಲ ಅಂತ ಬರ್ಕೊಟ್ಟಿರ್ತಾರೆ. ಇದು ವಂದ್ಯ ಅಂದ್ರೆ ಹಾಗೆ. ಜ್ಯೋತಿಷ್ಕರ ಹತ್ರ ಹೋಗಿ ನೀವು ತೋರಿಸಿದ್ದೀರಿ, ಜ್ಯೋತಿಷ್ಕರು ಹೇಳಿದ್ದಾರೆ ಇವಳಿಗೆ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವಳಿಗೆ ಮಗು ಬೇಕು ಅಂತ ಆಸೆ ಯಾರಿಗಿರುವುದಿಲ್ಲ. ರಾಯರ ಹತ್ರ ಬಂದು ಹೇಳಿದ್ರು, ರಾಯರೇ ಡಾಕ್ಟರ್ ಕೈ ಬಿಟ್ಟಿದ್ದಾರೆ, ಜ್ಯೋತಿಷ್ಕರು ದಾರಿ ತೋರಿಸ್ತಿಲ್ಲ, ನೀವೇ ದಾರಿ ತೋರಿಸಿ, ನೀವೇ ನಮಗೆ ಕೈ ಹಿಡಿದು ಉದ್ಧಾರ ಮಾಡಿ ಅಂತ ಕಣ್ಣೀರು ಹಾಕಿ ರಾಯರ ಹತ್ರ ನೀವು ನಮಸ್ಕಾರ ಮಾಡಿದರೆ ರಾಯರು ಖಂಡಿತವೂ ಕೂಡ ಅಂಥವಳಿಗೂ ಕೂಡ ಸುಪುತ್ರನನ್ನು ಕರುಣಿಸ್ತಾರೆ ಅಂತ ವಂದ್ಯಾ ಸುಪುತ್ರ ಪ್ರದಾಹ ಅಂತ ಹೇಳ್ತಾರೆ. ಗುರುಸ್ತೋತ್ರಕಾರರಿಗೆ ತೃಪ್ತಿ ಆಗಲಿಲ್ಲ, ಮಹಾವಂದ್ಯಾ ಸುಪುತ್ರ ಪ್ರದಾಹ ಅಂತ ಹೇಳ್ತಾರೆ. ಅದೆಂತದ್ರಿ ಮಹಾವಂದ್ಯ ಅಂತ? ಅಲ್ಪ ಪ್ರಾಣ ಅಲ್ಲ, ಮಹಾಪ್ರಾಣ. ಮಹಾವಂದ್ಯ ಸುಪುತ್ರ ಪ್ರದಾಹ ಅಂತ, ಮಹಾವಂದ್ಯ ಅಂತ. ಮಹಾವಂದ್ಯ ಅಂತಂದ್ರೆ ಈ ಕರ್ಮ ವಿಪಾಕ ಅಂತಿದೆ. ಮಕ್ಕಳು ಯಾಕಾಗುವುದಿಲ್ಲ ಅಂದ್ರೆ ಬೇರೆ ಬೇರೆ ಕಾರಣಗಳಿರ್ತವೆ. ನಾವು ಜನ್ಮಾಂತರದಲ್ಲಿ ಯಾವುದೋ ಮಕ್ಕಳಿಗೆ ನಾವು ಹೊಡೆದಿದ್ರೆ, ಮಕ್ಕಳಿಗೆ ನಾವು ಶಿಕ್ಷೆ ಕೊಟ್ಟಿದ್ರೆ, ಆ ಮಕ್ಕಳು ಶಾಪ ಕೊಟ್ಟಿದ್ರೆ ನಿನಗೆ ಮಕ್ಕಳೇ ಆಗದೆ ಹೋಗಲಿ, ನಾಲಗೆಯಲ್ಲಿ ಕೂತು, ಮಕ್ಕಳ ನಾಲಗೆಯಲ್ಲಿ ಕೂತು ದೇವರು ಅಸ್ತು ಅಂತ ಹೇಳಿದ್ರೆ ನಮಗೆ ಮಕ್ಕಳಾಗೋದಿಲ್ಲ. ಜನ್ಮಾಂತರದಲ್ಲಿ ನಮ್ಗೆ ಏನು ಅಂತ ಗೊತ್ತಿಲ್ಲ. ಯಾರೋ ಕರ್ಮ ವಿಪಾಕ ಪ್ರಾಯಶ್ಚಿತ್ತ ಹೇಳಿದ್ರು, ನೋಡು ಜನ್ಮಾಂತರದಲ್ಲಿ ನೀನೇನು ತಪ್ಪು ಮಾಡಿದ್ದಿ, ಆದ್ದರಿಂದ ನಿನಗೆ ಇಂತಹ ಪ್ರಾಯಶ್ಚಿತ್ತ ಮಾಡು ಅಂತ ಹೇಳಿದ್ರು. ಅಂತಹ ಪ್ರಾಯಶ್ಚಿತ್ತ ಮಾಡಿದ. ಶಾಲೆಯಲ್ಲಿದ್ದ ಮಕ್ಕಳಿಗೆಲ್ಲ ಬೇಕಾದಷ್ಟು ಹಂಚಿದ, ಒಳ್ಳೆಯ ವಿದ್ಯಾರ್ಥಿಗಳಿಗೆಲ್ಲ ಸಮೃದ್ಧಿ ದಾನ ಮಾಡಿದ, ಕೇಳಿದ್ದನ್ನೆಲ್ಲ ಕೊಟ್ಟ. ಏನು ಪ್ರಾಯಶ್ಚಿತ್ತ ಮಾಡಿದರೂ ಮಕ್ಕಳಾಗುವುದಿಲ್ಲ. ಇದು ಮಹಾವಂದ್ಯ ಅಂತ. ಅಂದ್ರೆ ಪ್ರಾಯಶ್ಚಿತ್ತ ಮಾಡಿ ಎಲ್ಲ ಸೇವೆಗಳನ್ನೆಲ್ಲ ಮಾಡಿ ಮಕ್ಕಳನ್ನು ಪಡೆದಿದ್ದವರಿದ್ದಾರೆ ನೋಡಿ. ಜ್ಯೋತಿಷ್ಕರ ಹತ್ರ ಹೋಗಿ
ಡಾಕ್ಟರ್ ಹತ್ರ ಹೋಗಿ, ಕೊನೆಗೆ ಆಯುರ್ವೇದ ಡಾಕ್ಟರ್ ಹತ್ರನೂ ಹೋಗಿ, ಹೋಮಿಯೋಪತಿ ಎಲ್ಲ ಮುಗಿಸಿಕೊಂಡು ಕೊನೆಗೆ ಕರ್ಮ ವಿಭಾಗಗಳನ್ನು ಮಾಡಿ ಇದ್ದ ದುಡ್ಡು ಎಲ್ಲ ಖರ್ಚಾದರೂ ಕೂಡ ಮಕ್ಕಳಾಗದಿದ್ದವಳಿದ್ದಾಳೆ ನೋಡಿ, ಅವಳನ್ನು ಮಹಾವಂದ್ಯ ಅಂತ ಕರೆದಿದ್ದಾನೆ. ಅಂಥವಳು ಕೂಡ ರಾಯರತ್ರ ಬಂದು ಪ್ರಾರ್ಥನೆ ಮಾಡಿದರೆ ಕರುಣಾಶಾಲಿಗಳಾದ ಕೃಪಾಶಾಲಿಗಳಾದಂತಹ ರಾಯರು ಅಂತಹ ಮಹಾವಂದ್ಯೆಗೂ ಕೂಡ ಮಕ್ಕಳನ್ನು ಕರುಣಿಸ್ತಾರೆ ಅಂತ ಗುರುಸ್ತೋತ್ರಕಾರರು ಇಲ್ಲಿ ಚಿಂತನೆ ಕೊಟ್ಟಿದ್ದಾರೆ. ಮಹಾವಂದ್ಯ ಸುಪುತ್ರ ಪ್ರದಾಹ ವ್ಯಂಗ ಸ್ವಂಗ ಸಮೃದ್ಧಿದಾಹ ಗ್ರಹ ಮಹಾಪಾಪಾಪಹ ಸಂಶ್ರಯೇ ಅಂತ ಇಂತಹ ರಾಯರನ್ನು ನಾವು ಆಶ್ರಯಿಸಬೇಕು. ಇದು ರಾಯರ ಮುಂಭಾಗದಲ್ಲಿ ಹೇಳೋದು ಯಾಕೆ ಅಂತಂದ್ರೆ, ರಾಯರಿಗೆ ಏನಾದ್ರೂ ನೀವು ಕಾಣಿಕೆ ಹಾಕಿ ಎಂತ ಆ ದೃಷ್ಟಿಯಲ್ಲಿಯೋ ಅಂತಂದ್ರೆ ಗುರುಸ್ತೋತ್ರಕಾರರು ಹೇಳ್ತಾರೆ ಸಂಶ್ರಯೇ. ನಾನು ನಿನ್ನೆ ಹೇಳಿದ್ದೆ ಸಂಶ್ರಯೇ ಅಂತ, ಅದು ಶೂನ್ಯ ಧಾತು ನಿತ್ತದು. ಅದು ಏನು ಅಂದ್ರೆ ಇದು ಆತ್ಮನೇಪದಿ, ಉಭಯಪದಿ ಅದು. ಹಾಗಾಗಿ ಆತ್ಮನೇಪದ ಯಾಕೆ ಬಳಸಿದ್ರು ಅಂತಂದ್ರೆ, ಹೀಗೆ ಸ್ತೋತ್ರ ಮಾಡಿದ್ರಿಂದ ರಾಯರಿಗೇನು ಬೆನಿಫಿಟ್ ಇಲ್ಲ, ಇದನ್ನು ಹೀಗೆ ಸ್ತೋತ್ರ ಮಾಡಿದ್ರಿಂದ ಸೇವೆ ಮಾಡಿದ್ರಿಂದ ಆತ್ಮನೇ ಪದವನ್ನು ಪ್ರಯೋಗ ಮಾಡುವುದರ ಮೂಲಕ ಯಾರು ಸೇವೆ ಮಾಡ್ತಾರೆ ಅವರಿಗೇ ಫಲ ಹೊರತು ರಾಯರಿಗೆ ಇದರಿಂದ ಕಿಂಚಿತ್ತೂ ವಿಕಾರ ಆಗುವುದಿಲ್ಲ ಅನ್ನೋದನ್ನು ನಾವು ಗುರುಸ್ತೋತ್ರದ ಹಿನ್ನೆಲೆಯಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ. ಹರಿ ಶ್ರೀನಿವಾಸ ಶ್ರೀಪಾದಂಗಳು ಹೇಳ್ತಕ್ಕಂಥ ರಾಯರ ಪಾದೋದಕ ಮಹಿಮೆ, ಅದನ್ನೇ ನಮ್ಮಲ್ಲಿ ಪಾದೋಕ ತಗೊಂಬೇಕಾಗಿ ಹೇಳ್ತಾರೆ. ಶ್ರೀ ರಾಘವೇಂದ್ರ ಗುರುಪಾದ ಜಲಂಕಷಾಯಂ ಮಾತ್ರೋತ್ತಮಾಂ ಗುರು ಶಿರೋಗತ ಮೃತ್ತಿಕಾಂಚ ಸೇವೆ ಸದಾ ಸಕಲ ರೋಗ ನಿವೃತ್ತಿ ಹೇತುಂ ಸಂಪ್ರಾಪ್ಯ ಸತ್ಗುಣ ನಿಧಿಂ ಗುರು ರಾಘವೇಂದ್ರಂ. ರಾಯರ ಪಾದೋದಕವನ್ನ ನಮ್ಮ ರೋಗಗಳನ್ನು ಕಳೆಯೋದಕ್ಕೋಸ್ಕರವಾಗಿ ಕಷಾಯ ರೂಪವಾಗಿ ಸ್ವೀಕಾರ ಮಾಡಬೇಕು ಅಂತ ನಾವು ಹಿರಿಯರು ಹೇಳ್ಕೊಂಡು ಬರತಕ್ಕಂತಹ ಪದ್ಧತಿ ಇದು. ಹೀಗಿರೋ ಇಷ್ಟು ಸ್ಪಷ್ಟವಾಗಿರೋ ಕಾಲಕ್ಕೆ ರಾಯರ ಪಾದೋಕ ತಗೋಬಾಡ್ರಿ, ಅದು ಮಾಡಬಾಡ್ರಿ ಅಂತ ಹೇಳೋದ್ರಲ್ಲಿ ಯಾವ ಔಚಿತ್ಯ ಇದೆ? ಆದರೆ ರಾಯರ ಪಾದೋಕ ಶ್ರದ್ಧೆಯಿಂದ ತಗೊಂಡ್ರೆ ಅದು ಫಲ ಮಾತ್ರ ಶತಸಿದ್ಧ ಅಂತ ಹೇಳ್ತಾ ಈ ಪ್ರವಚನ ನೀಡಿರ್ತಕ್ಕಂತಹ ಗುರುರಾಜ ಶ್ರೀಪಾದಂಗ ಅವರಿಗೆ ಅನಂತ ಅನಂತ ಧನ್ಯವಾದ ಮಾಡ್ತಾ ಸಮರ್ಪಣೆ ಮಾಡ್ತಾ ಬೆಳಗ್ಗಿನ ಅಧಿವೇಶನವನ್ನು ಮುಗಿಸ್ತಕ್ಕಂಥವರಾಗೋಣ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇಂದಿನ ಬೆಳಗಿನ ಈ ಒಂದು ವೇದಿಕೆಯ ಮೇಲೆ ನಡೆದಿರತಕ್ಕಂತಹ ಕಾರ್ಯಕ್ರಮಗಳ ಒಂದು ಮುಕ್ತಾಯದಿಂದ ಇನ್ನು ಕೆಲವು ಕಾರ್ಯಕ್ರಮಗಳು ಈ ದಿವಸದ್ದು, ಮುಖ್ಯವಾಗಿ ಬೆಳಗ್ಗೆ ನಡೆದಂತಹ ಮಹಾ ಸುದರ್ಶನದ ಹೋಮದ ಒಂದು ಪೂರ್ಣಾಹುತಿ ಕಾರ್ಯಕ್ರಮ ಈಗಾಗಲೇ ಮುಗಿದಿದೆ. ಇನ್ನು ಗುರುರಾಜರಿಗೆ ಪುಷ್ಪಾರ್ಚನೆ ಹಾಗೂ ಕನಕಾಭಿಷೇಕ, ನಂತರದಲ್ಲಿ ಫಲಿಮಾರ ಮಠದ ಶ್ರೀಗಳವರಿಂದ ಸಂಸ್ಥಾನ ಪೂಜೆ, ಮಧ್ಯಾಹ್ನದ ಸಾಯಂಕಾಲದ ಈ ದಿವಸದ ಕಾರ್ಯಕ್ರಮದಲ್ಲಿ ಈ ಒಂದು 7ನೇ ದಿವಸದ ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವ ಏನು ಈ ತಿರುವಳ್ಳೂರಿನಲ್ಲಿ ನಡೆಯುತ್ತಾ ಇದೆ, ಈ ದಿವಸದ ಸಾಯಂಕಾಲದ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಬೆಳಗ್ಗೆ ನಾವು ಏನು ವಿದ್ವಾನ್ ಶ್ರೀ ಫಣೀಂದ್ರಾಚಾರ್ಯರಿಂದ ಪ್ರವಚನವನ್ನ ದಶ ಪ್ರಕರಣಗಳ ಬಗ್ಗೆ ನಾವು ಕೇಳಿದ್ದೇವೆ, ಅದರ ಮುಂದಿನ ಭಾಗದ ಪ್ರವಚನ ಕೂಡ ಸಾಯಂಕಾಲ 4 ಗಂಟೆಯಿಂದ ಇದೇ ವೇದಿಕೆಯ ಮೇಲೆ. ನಂತರದಲ್ಲಿ ಪ್ರವಚನ ಮಾಲಿಕೆ ನೀಡತಕ್ಕಂತಹವರು ವಿದ್ವಾನ್ ಶ್ರೀ ಕೆ ಅಪಣಾಚಾರ್ಯರು. ಅದಾದ ನಂತರದಲ್ಲಿ ಗುರುಗಳ ಅನುಗ್ರಹ ಸಂದೇಶ. ಈ ದಿವಸದ ಆಕರ್ಷಕವಾದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೈಸೂರು ರಾಮಚಂದ್ರಾಚಾರ್ಯರ ದಾಸವಾಣಿ ಕಾರ್ಯಕ್ರಮ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೂ ಇರುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಎಲ್ಲ ಭಗವದ್ಭಕ್ತರು ಒಂದು ಹರಿವಾಯುಗುರುಗಳ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತಾ, on the 7th day of this Raghavendra Saptaha Mahotsavam here in Tiruvallur, we had a wonderful discourses from many of the eminent scholars and vidwans since morning. Many of the topics which were discussed here and delivered by vidwans were on Nadi Taratamya and Dasha Prakarana, and more than all these we had the wonderful blessings of His Holiness Sri Vidyadhisa Sri Padangalabaru. In the evening again we would also be continuing these discourses from Sri Vidwan Sri Phanindracharya, and again we will have yet another discourse by Vidwan Sri K. Apanacharya, which would commence at 4 o'clock. From 4 to 6 we will have lot many discourses, and of course we will also have the blessings from His Holiness Sri Vidyadhisa Sri Padangalavaru in the evening as well on the Rayara Stotra, which he has been doing it during this particular Raghavendra Saptaha Mahotsava as a
at the end of the day today, we will have the cultural program, which will be a Dasavani program, which will be delivered by Mysore Sri Ramachandracharya. It will be a very interesting program. Probably many of you would have already seen this program, but it is worth watching it live on the stage here. The very special audio and the visual effects which Sri Mysore Ramachandracharya provides will be very, very interesting. I request all the devotees to kindly participate in all these programs as well.